ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾವ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವರಾಜ್ ಪಕ್ಷವು ರೂಪುಗೊಂಡಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವರಾಜ್ ಪಕ್ಷವು ರೂಪುಗೊಂಡಿತು. ಗಯಾ. ಗಾಂಧೀಜಿ ಅಸಹಕಾರ ಚಳವಳಿ ರದ್ದುಪಡಿಸಿದ ಮೇಲೆ ಕಾಂಗ್ರೆಸ್ 2 ಗುಂಪುಗಳಾಗಿ ಹುಟ್ಟಿದವು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸೇರಿ 1923 ಜನವರಿಯಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಬಾರ್ಡಾ ಪಂಗಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಗುಜರಾತ್. ಬಾರ್ಡಾ ಪಂಗಡವು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಮೇಘಾಲಯದಲ್ಲಿ ಖಾಸಿಸ್, ಮಧ್ಯಪ್ರದೇಶದಲ್ಲಿ ಗೋಂಡ್ ಹಾಗೂ ನಾಗಾಲ್ಯಾಂಡ್ನಲ್ಲಿ ಗರೋಸ್ ಪಂಗಡಗಳು ಕಂಡುಬರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. MSME ಇದರ ಹೊಸ ವ್ಯಾಖ್ಯೆಯ ಮೇರೆಗೆ ಒಂದು ಉತ್ಪಾದನಾ ಘಟಕದ ಉದ್ಯಮವನ್ನು ಸಣ್ಣ ಉದ್ಯಮವೆಂದು ಕರೆಯಬೇಕಾದಲ್ಲಿ ಅದರ ವಾರ್ಷಿಕ ವಹಿವಾಟು 5 ಕೋಟಿ ರುಗಳಿಂದ 75 ಕೋಟಿ ರುಗಳ ನಡುವೆ ಇರಬೇಕು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ GDPಯ ಶೇಕಡಾವಾರಿನಲ್ಲಿ ಭಾರತ ಸರ್ಕಾರವು ಶಿಕ್ಷಣದ ಮೇಲೆ ಮಾಡುವ ವೆಚ್ಚವನ್ನು ಆರೋಗ್ಯ ಮೇಲಿನ ವೆಚ್ಚಕ್ಕೆ ಹೋಲಿಸಿದಾಗ ಶಿಕ್ಷಣದ ವೆಚ್ಚವು ಯಾವಾಗಲೂ ಅಧಿಕವಾಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಈ ಗ್ರಹಗಳ ಏರಿಕೆ ಕ್ರಮವನ್ನು ಬರೆಯಿರಿ. A ಶುಕ್ರ, B ಮಂಗಳ, C ಶನಿ, D ಗುರು. ABDC ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ಪ್ರಥಮವಾಗಿ ನಮಗೆ ದೊರೆಯುವಂಥದ್ದು ಶುಕ್ರ, ಆಮೇಲೆ ಮಂಗಳ, ಆಮೇಲೆ ಗುರು, ಲಾಸ್ಟಿಗೆ ಶನಿ. 2 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಮೇಲೆ ಒಂದು ಬಲ ವರ್ತಿಸುತ್ತದೆ ಮತ್ತು ಅದು ಸೂರ್ಯನೆಡೆಗೆ ನಿರ್ದೇಶಿತವಾಗಿದೆ ಎಂಬುದನ್ನು ತೋರಿಸಲು ಈ ಪೈಕಿ ಯಾವುದು? ಸೂರ್ಯನ ಸುತ್ತ ಭೂಮಿ ಸುತ್ತುವುದು. ಇದು ಸ್ಪಷ್ಟವಾಗಿರುವಂತಹ ಉದಾಹರಣೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಡೆಲ್ಲಾ ಫೋರ್ಸ್ ಎಂಬುದು ವಿದ್ರೋಹಿ ವಿರೋಧಿ ದಳವಾಗಿದ್ದು ಇದು ಕೆಳಗಿನ ಯಾವ ಭಾರತೀಯ ಸೇನಾ ವಿಭಾಗದಲ್ಲಿದೆ? ಭಾರತೀಯ ಸೇನೆ ಅಂದರೆ ಕಾಲ್ದಳದಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಗಿಬ್ಸನ್ ಮರುಭೂಮಿ ಈ ದೇಶದಲ್ಲಿದೆ. ಪಶ್ಚಿಮ ಆಸ್ಟ್ರೇಲಿಯಾ. ಗಿಬ್ಸನ್ ಮರುಭೂಮಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿದೆ. ಆಫ್ರಿಕಾದಲ್ಲಿ ಕಲಹರಿ, ಉತ್ತರ ಅಮೆರಿಕದಲ್ಲಿ ಚಿಹುಹಾನ್ ಹಾಗೂ ಭಾರತದಲ್ಲಿ ಥಾರ್ ಮರುಭೂಮಿಗಳಿವೆ. 2 ಈಸ್ ದಿ ರೈಟ್ ಆನ್ಸರ್. ವೆಂಗಿ ಚಾಳುಕ್ಯರ ಮನೆತನದ ಸ್ಥಾಪಕರು ಕೆಳಕಂಡವರಲ್ಲಿ ಯಾರು? ವಿಷ್ಣುವರ್ಧನ. ವೆಂಗಿಯ ಚಾಲುಕ್ಯ ಮನೆತನದ ಸ್ಥಾಪಕ ಕುಬ್ಜಾ ವಿಷ್ಣುವರ್ಧನ. ವೆಂಗಿ ಎಂದರೆ ಪ್ರಸ್ತುತ ಆಂಧ್ರಪ್ರದೇಶದ ರಾಜ್ಯದಲ್ಲಿರುವಂತಹ ಒಂದು ಸ್ಥಳ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಗುರುತಿಸಿ. ಎ ನೆಹರು ವರದಿ 1928, ಪೂರ್ಣ ಸ್ವರಾಜ್ 1929, ದಂಡಿ ಮಾರ್ಚ್ ಪ್ರಾರಂಭ 1930, ಗಾಂಧಿ ಎರ್ವಿನ್ ಒಪ್ಪಂದ 1934. ಅಂದರೆ ಡಿ ಮಾತ್ರ ಸರಿಯಾಗಿಲ್ಲ. ಇನ್ನು ಬಾಕಿ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಗಾಂಧಿ ಇರ್ವಿನ್ ಒಪ್ಪಂದ ಮಾರ್ಚ್ 5, 1931 ಆಯಿತು. 4 ಈಸ್ ದಿ ರೈಟ್ ಆನ್ಸರ್. ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇವರ ಮುಖ್ಯ ರಾಜಧಾನಿ ಯಾವುದಾಗಿತ್ತು? ಮಯೂರವರ್ಮ ಮತ್ತು ಬನವಾಸಿ. ಕದಂಬ ರಾಜ್ಯದ ಸ್ಥಾಪಕ ಮಯೂರವರ್ಮ, ಮುಖ್ಯ ರಾಜಧಾನಿ ಬನವಾಸಿ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಕದಂಬ ವಂಶ. ಮಯೂರವರ್ಮನು ಈ ಸಂತತಿಯ ಸ್ಥಾಪಕ. ಬನವಾಸಿ ಇವರ ರಾಜಧಾನಿ. ಇದು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ.
ಒಬ್ಬ ವ್ಯಕ್ತಿ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರುವ ಕೂಲಿ ದರಕ್ಕೆ ಕೆಲಸ ಮಾಡಲು ಸಿದ್ಧನಿದ್ದ. ಆದರೆ ಆತನಿಗೆ ಕೆಲಸ ದೊರೆಯುತ್ತಿಲ್ಲ, ಅಂದರೆ ಕೆಲಸವನ್ನು ದೊರಕಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದಾಗ ಈ ರೀತಿಯ ನಿರುದ್ಯೋಗವನ್ನು ಏನೆಂದು ಕರೆಯುತ್ತಾರೆ? ಸ್ವಯಂವೇತರ ನಿರುದ್ಯೋಗ. ಸೊ 2 ಈಸ್ ದಿ ರೈಟ್ ಆನ್ಸರ್. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗದು? ಕೃಷಿ ವಲಯಕ್ಕೆ ಲೆಕ್ಕ ಮಾಡಲಾಗದು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ ಐಐಪಿ, ಇದು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳನ್ನು ಅಳೆಯುತ್ತದೆ. ಇದು ಭಾರತದಲ್ಲಿ ಕೈಗಾರಿಕಾ ಚಟುವಟಿಕೆಯನ್ನು ಅಳೆಯುವ ಪ್ರಮುಖ ಸಾಧನವಾಗಿದೆ, ಆದರೆ ಇದನ್ನು ಕೃಷಿ ವಲಯವನ್ನು ಅಳೆಯಲು ಬಳಸಲಾಗುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಅದು ಹೇಗೆ ಪರಿಣಾಮ ಬೀರುತ್ತದೆ? ಹಣ ಪೂರೈಕೆ ಅಧಿಕಗೊಳ್ಳುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಗುಂಪು ಗೂಂಡಾಗಿರಿ ಮತ್ತು ಹಿಂಸೆಯ ವಿರುದ್ಧವಾಗಿ ನಿಯಮಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಲು ರಚಿತವಾದ ಸಮಿತಿ ಯಾವುದು? ರಾಜೀವ್ ಗೌಬಾ ಸಮಿತಿ. ಇತ್ತೀಚಿನ ದಿನಗಳಲ್ಲಿ ಗುಂಪು ಗೊಂದಲ ಘಟನೆಗಳ ಹೆಚ್ಚಳದ ಜಾಗೃತಿಯಿಂದಾಗಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತಹ ಘಟನೆಗಳನ್ನು ಗೂಂಡಾ ವರ್ತನೆಯ ಹೀನ ಕಾರ್ಯ ಎಂದು ತಿಳಿಸಿತು. ಸೊ ಹಾಗಾಗಿ ಈ ಕೆಳಗಿನ ಸಮಿತಿಗಳ ಪೈಕಿ ರಾಜೀವ್ ಗೌಬಾ ಸಮಿತಿ ಇದಕ್ಕುದ್ದೇಶವಾಗಿ ರಚಿತವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ರಕ್ಷಣಾ ಸಚಿವಾಲಯದ ಸಮಗ್ರ ರಕ್ಷಣಾ ಸಿಬ್ಬಂದಿಯು ಒಡಂಬಡಿಕೆಯೊಂದನ್ನು ಸಹಿ ಮಾಡಿ ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಉಪಗ್ರಹ ಆಧಾರಿತವಾಗಿ ಟೆಲಿಮೆಡಿಸಿನ್ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ತುರ್ತು ವೈದ್ಯಕೀಯ ಬೆಂಬಲವನ್ನು ಸುಧಾರಿಸಿ ಸೈನಿಕರಿಗೆ ಒದಗಿಸುವ ವ್ಯವಸ್ಥೆ ಮಾಡಿತು? ಇಸ್ರೋ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಂಸ್ಥೆಯು ಜಗತ್ತಿನ ಮೊದಲ ಬ್ಲಾಕ್ ಚೈನ್ ಬಾಂಡ್ ಐ ಅನ್ನು ರೂಪಿಸಿತು? ವಿಶ್ವ ಬ್ಯಾಂಕ್. ಬಾಂಡ್ ಐ ಅನ್ನು ರೂಪಿಸಿದ ಜಗತ್ತಿನ ಮೊದಲ ಸಂಸ್ಥೆ ವಿಶ್ವ ಬ್ಯಾಂಕ್. 1 ಈಸ್ ದಿ ರೈಟ್ ಆನ್ಸರ್. ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಸ್ಮರಣಾರ್ಥವಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸ್ಮರಣಾ ದಿನವನ್ನು ಇತ್ತೀಚೆಗೆ ವಿಶ್ವಸಂಸ್ಥೆ ಆಚರಿಸಿತು. ಆ ದಿನಾಂಕ ಯಾವುದು? 21 ಆಗಸ್ಟ್. 2018 ಆಗಸ್ಟ್ 21ರಂದು ಪ್ರಥಮ ಬಾರಿಗೆ ವಿಶ್ವಸಂಸ್ಥೆಯು ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಸ್ಮರಣಾರ್ಥ ದಿನವನ್ನು ಆಚರಿಸಿತು. 2 ಈಸ್ ದಿ ರೈಟ್ ಆನ್ಸರ್. ಕನ್ನಡ ಚಿತ್ರ ನಿರ್ಮಾಪಕರು ಭಾರತೀಯ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಕನ್ನಡಿಗರು 2018ರಂದು ನಿಧನರಾದರು. ಅವರು ಯಾರು? ಎಂ ಭಕ್ತವತ್ಸಲ. ಕನ್ನಡ ಚಿತ್ರ ನಿರ್ಮಾಪಕ, ವಿತರಕ ಮತ್ತು ಪ್ರದರ್ಶಕರಾದ ಎಂ ಭಕ್ತವತ್ಸಲ ಆಗಸ್ಟ್ 6, 2018ರಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದರು. ಕರ್ನಾಟಕದ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ 7 ವರ್ಷ ಕಾರ್ಯನಿರ್ವಹಿಸಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ದಶಕಗಳನ್ನು ಒಂದು ನಡಾವಳಿಯೊಂದಿಗೆ ಆಚರಿಸುತ್ತಿದ್ದು, ವಿಶ್ವಸಂಸ್ಥೆಯು 2016ರಿಂದ 2025 ಹೀಗೆಂದು ಘೋಷಿಸಿದೆ. ವಿಶ್ವಸಂಸ್ಥೆ ಪೌಷ್ಟಿಕಾಂಶವನ್ನು ಕುರಿತ ಕ್ರಿಯೆ ಅಥವಾ ಕ್ರಮದ ದಶಕ ಎಂದು ಘೋಷಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಶಿವಾಜಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡುವ ಬದಲಿಗೆ ಮಿರ್ಜಾ ರಾಜಾ ಜಯಸಿಂಹನು ಅವನೊಂದಿಗೆ ಪುರಂದರ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಮುಕ್ತಾಯಗೊಳಿಸಿದನು, ಏಕೆಂದರೆ ಶಿವಾಜಿಯು ಸಹಾಯದೊಂದಿಗೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನನ್ನು ಕಿತ್ತೊಗೆಯಲು ರಾಜಾ ಜಯಸಿಂಹನು ಬಯಸಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ಮೇಘಾಲಯದಲ್ಲಿ ಈ ಪಂಗಡ ಕಂಡುಬರುತ್ತದೆ. ರಭಾ. ಮೇಘಾಲಯದಲ್ಲಿ ರಭಾ ಪಂಗಡ ಕಂಡುಬರುತ್ತದೆ. ಹಾಗೆ ಮಹಾರಾಷ್ಟ್ರದಲ್ಲಿ ಕಟ್ಕರಿ, ಮಧ್ಯಪ್ರದೇಶದಲ್ಲಿ ಬಿಲ್, ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ ಪಂಗಡಗಳಿವೆ. 2 ಈಸ್ ದಿ ರೈಟ್ ಆನ್ಸರ್. 1946ನೇ ವರ್ಷದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಘಟನೆಯೂ ಸಂಭವಿಸಲಿಲ್ಲ? ಲಾರ್ಡ್ ಮೌಂಟ್ ಬ್ಯಾಟನ್ರನ್ನು ಭಾರತದ ವೈಸರಾಯಿಯಾಗಿ ನೇಮಕಾತಿ. ಈ ಘಟನೆ ಸಂಭವಿಸಲಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ವೈಸರಾಯ್ ಆಗಿ 12 ಫೆಬ್ರವರಿ 1947ರಿಂದ 15 ಆಗಸ್ಟ್ 1947ರವರೆಗೆ ಕಾರ್ಯನಿರ್ವಹಿಸಿದನು.
ಹಾಗೂ 15 ಆಗಸ್ಟ್ 1947ರಿಂದ 21 ಜೂನ್ 1948ರವರೆಗೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಮುದ್ರ ಬಂದರುಗಳನ್ನು ಪರಿಗಣಿಸಿ ಇವುಗಳನ್ನು ಉತ್ತರದಿಂದ ದಕ್ಷಿಣದ ಕಡೆಗಿನ ಸರಿಯಾದ ಕ್ರಮಾನುಗತಿಯಲ್ಲಿ ಬರೆಯಿರಿ. ಎ ಚೆನ್ನೈ, ಇ ಟುಟಿಕೋರನ್, ಸಿ ವಿಶಾಖಪಟ್ಟಣಂ, ಡಿ ಪಾರದೀಪ್. ಡಿ ಸಿ ಎ ಬಿ ಅಂದರೆ ಫಸ್ಟ್ ಬರೀಬೇಕಾಗಿರೋದು ಉತ್ತರದಿಂದ ದಕ್ಷಿಣಕ್ಕೆ ಅಂತ ಹೇಳಿದಾಗ ಪಾರದೀಪ್, ವಿಶಾಖಪಟ್ಟಣಂ, ಚೆನ್ನೈ ಹಾಗೂ ಟುಟಿಕೋರನ್. 4 ಈಸ್ ದಿ ರೈಟ್ ಆನ್ಸರ್. ಬಂದರುಗಳನ್ನು ನಿರ್ವಹಿಸುವುದು ಪೋರ್ಟ್ ಟ್ರಸ್ಟ್ ಆಫ್ ಇಂಡಿಯಾ. ಭಾರತದಲ್ಲಿ ಪ್ರಸ್ತುತ 13 ಸರ್ಕಾರಿ ಬಂದರು ಹಾಗೂ 1 ಖಾಸಗಿ ಬಂದರು, ಒಟ್ಟು 14 ಬಂದರುಗಳಿವೆ. ಕಾಂಗ್ರೆಸ್ ಚಳುವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಎಂಬುದಾಗಿ ಯಾರು ಹೇಳಿದರು? ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯರನ್ನು ಪಂಜಾಬಿನ ಸಿಂಹ ಎಂದು ಕರೆಯುತ್ತಾರೆ. ಇವರು 1928ರಲ್ಲಿ ಪಂಜಾಬಿನಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟಿಸುತ್ತಿದ್ದಾಗ ಪೊಲೀಸರ ಲಾಠಿ ಏಟಿಗೆ ನವೆಂಬರ್ 27ರಂದು ಬಲಿಯಾದರು. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ ಉಬ್ಬರ ಭರತಗಳು ನೌಕಾಯಾನ ಮತ್ತು ಮೀನುಗಾರಿಕೆಗೆ ವಿಶೇಷ ಸಹಾಯ ಮಾಡುತ್ತದೆ. ಬಿ ಅತಿಯಾದ ಭರತಗಳು ದೊಡ್ಡ ಹಡಗುಗಳು ಬಂದರನ್ನು ಸುರಕ್ಷಿತವಾಗಿ ಪ್ರವೇಶಿಸಲು ಅಥವಾ ತೆರಳುವಂತೆ ಮಾಡಲು ಸಾಧ್ಯವಾಗಿಸುತ್ತವೆ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಬ್ಲೂ ಮೂನ್ ವಿದ್ಯಮಾನ ಉಂಟಾಗುವುದು ಅಂದರೆ ಘಟನೆ ಉಂಟಾಗುವುದು 2 ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ. ಬ್ಲೂ ಮೂನ್ 2 ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ ಉಂಟಾಗುತ್ತದೆ. ನಾಸಾದ ಪ್ರಕಾರ ಬ್ಲೂ ಮೂನ್ ಪ್ರತಿ 2.5 ವರ್ಷಕ್ಕೊಮ್ಮೆ ಕಾಣಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಇಂಡೋನೇಷಿಯಾದ ಮಲೇಷಿಯಾ ಮತ್ತು ಸುಮಾತ್ರಾಗಳ ನಡುವಿನ ಜಲಸಂಧಿ ಇದು ಎನ್ನಲಾಗಿದೆ. ಮಲಾಕ್ಕಾ. ಜಿಬ್ರಾಲ್ಟರ್ ಜಲಸಂಧಿ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಜೋಡಿಸುತ್ತದೆ. ಬಾಸ್ ಜಲಸಂಧಿ ಟಾಸ್ಮಾನಿಯಾ ಮತ್ತು ಹಿಂದೂ ಮಹಾಸಾಗರಗಳನ್ನು ಬೇರ್ಪಡಿಸುತ್ತದೆ. ಪ್ರಪಂಚದ ಅತಿದೊಡ್ಡ ಜಲಸಂಧಿ ಡೇವಿಸ್ ಜಲಸಂಧಿ. 1 ಈಸ್ ದಿ ರೈಟ್ ಆನ್ಸರ್. ನಿಂತ ವ್ಯಕ್ತಿಯೊಬ್ಬ ಮರುಭೂಮಿಯ ಕತ್ತಲಲ್ಲಿ ತನ್ನ ಹಳ್ಳಿಗೆ ಸಾಗಿದ್ದಾನೆ. ಹಳ್ಳಿಯು ಅವನ ಪೂರ್ವಕ್ಕೆ 5 ಕಿಲೋಮೀಟರ್ ದೂರದಲ್ಲಿದೆ. ಅವನ ಬಳಿ ದಿಕ್ಕು ತೋರಿಸುವ ಯಾವ ಉಪಕರಣಗಳೂ ಇಲ್ಲ, ಆದರೆ ಅವನು ಧ್ರುವ ನಕ್ಷತ್ರ ಬಲ್ಲ. ಅವನು ಹಳ್ಳಿಗೆ ಸಾಗಲು ಸುಲಭ ವಿಧಾನ ಯಾವುದು? ಧ್ರುವ ನಕ್ಷತ್ರವನ್ನು ತನ್ನ ಎಡಬದಿಗಿಟ್ಟು ಸಾಗುವುದು. 3 ಈಸ್ ದಿ ರೈಟ್ ಆನ್ಸರ್. ಐನ್ ಉಲ್ ಮುಲ್ಕ್ ಗಿಲಾನಿ ಅವರು ವಿಜಯನಗರದ ಈ ದೊರೆಯ ಆಳ್ವಿಕೆಯಲ್ಲಿ ಮುಖ್ಯ ಅಧಿಕಾರಿಯಾಗಿದ್ದರು. ಅಳಿಯ ರಾಮರಾಯ. ಶ್ರೀಕೃಷ್ಣ ದೇವರಾಯನು ತನ್ನ ಮಕ್ಕಳಾದ ತಿರುಮಲಾಂಬೆ ಮತ್ತು ವೆಂಗಳಾಂಬೆಯನ್ನು ರಾಮರಾಯನಿಗೆ ಲಗ್ನ ಮಾಡಿಸಿ ತನ್ನ ಅಳಿಯನನ್ನಾಗಿ ಮಾಡಿಕೊಂಡಿದ್ದನು. ಇವನ ಆಳ್ವಿಕೆಯಲ್ಲಿ ಐನ್ ಉಲ್ ಮುಲ್ಕ್ ಗಿಲಾನಿ ಮುಖ್ಯ ಅಧಿಕಾರಿಯಾಗಿದ್ದನು. 2 ಈಸ್ ದಿ ರೈಟ್ ಆನ್ಸರ್. ಸ್ಫೋಟಗಳ ಸಮಯದಲ್ಲಿ ಜ್ವಾಲಾಮುಖಿಗಳಿಂದ ಚಿಮ್ಮಲ್ಪಟ್ಟ ಘನ ವಸ್ತುಗಳಿಗೆ ಡ್ಯಾಶ್ ಎನ್ನುವರು. ಟೆಫ್ರಾ. ಟೆಫ್ರಾ ಎನ್ನುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಆತ ಫ್ರಾನ್ಸ್ನವರು ಮತ್ತು ವೃತ್ತಿಯಿಂದ ವೈದ್ಯ. ಅವನು ಶಹಜಹಾನ್ ಆಸ್ಥಾನದಲ್ಲಿ ಸೇರಿದ್ದು ದಾರಾ ಶಿಕೋನ್ ಮತ್ತು ಔರಂಗಜೇಬರ ನಡುವೆ ಉತ್ತರಾಧಿಕಾರಿತ್ವಕ್ಕಾಗಿ ನಡೆಸಿದ ಯುದ್ಧಕ್ಕೆ ಸಾಕ್ಷಿ ಆಗಿದ್ದ. ಈ ಉಲ್ಲೇಖವು ಯಾರ ಕುರಿತದ್ದಾಗಿದೆ? ಫ್ರಾಂಕೋಯಿಸ್ ಬೆರ್ನಿಯರ್. ಫ್ರಾಂಕೋಯಿಸ್ ಬೆರ್ನಿಯರ್ ಫ್ರಾನ್ಸ್ ದೇಶದ ವೈದ್ಯ. ಶಾಜಹಾನ್ ಆಸ್ಥಾನದ ಚರಿತ್ರಕ. ಶಹಜಹಾನ್ ಮಕ್ಕಳಾದ ದಾರಾಶುಕು, ಶಾಜು, ಔರಂಗಜೇಬ್ ಮತ್ತು ಮುರಾದ್ರಲ್ಲಿ ಉತ್ತರಾಧಿಕಾರಿತ್ವಕ್ಕಾಗಿ ಆರಂಭವಾಗಿದ್ದ ಹೋರಾಟವನ್ನು ಟೀಕಿಸಿದ ಚರಿತ್ರಕ. 3 ಈಸ್ ದಿ ರೈಟ್ ಆನ್ಸರ್. ಮತ್ಸ್ಯ ಪುರಾಣವು 10 ಅವತಾರಗಳ ಪಟ್ಟಿಯನ್ನು ನೀಡುತ್ತದೆ. ಅವುಗಳಲ್ಲಿ 3 ದೈವಿಕ ಅವತಾರಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಸೇರದ ಪದವನ್ನು ಗುರುತಿಸಿ. ನಾರಾಯಣ. 1 ಈಸ್ ದಿ ರೈಟ್ ಆನ್ಸರ್. ಪ್ರಾಚೀನ ಭಾರತದ ಈ ಕೆಳಗಿನ ಲಿಪಿಗಳಲ್ಲಿ ಯಾವುದು ಬಲದಿಂದ ಎಡಕ್ಕೆ ಬರೆಯಲ್ಪಟ್ಟಿತು? 300 ಬಿಸಿಯಿಂದ 300 ಎಡಿವರೆಗೆ ಮಾತ್ರ ಬಳಕೆಯಲ್ಲಿತ್ತು ಮತ್ತು ಅಶೋಕನ ಶಾಸನಗಳ ಪಶ್ಚಿಮ ಭಾಗದಲ್ಲಿ ಅದನ್ನು ಕಾರ್ಯಗತಗೊಳಿಸಲಾಗಿತ್ತು. ಖರೋಷ್ಠಿ.
ಖರೋಷ್ಠಿ ಲಿಪಿಯು ಬಲದಿಂದ ಎಡಕ್ಕೆ ಮತ್ತು ಬ್ರಾಹ್ಮಿ ಲಿಪಿಯು ಎಡದಿಂದ ಬಲಕ್ಕೆ ಬರೆಯಲಾಗುತ್ತದೆ. ಅಶೋಕನ 53 ಶಾಸನಗಳು ಬ್ರಾಹ್ಮಿ ಖರೋಷ್ಠಿ ಲಿಪಿಯಲ್ಲಿವೆ. ಶಹಬಾಜ್ಗಿರಿ ಮತ್ತು ಮನ್ಸೇರ್ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿವೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.